ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನು ಮಾಡ್ತಿದ್ದೀನಪ್ಪ ಅಂತ ಅಂದರೆ, ಎಲ್ಲರೂ ಫ್ರೆಂಡ್ಸ್ ತಿಂದೇ ಇರ್ತೀರ. ಸೊ ಅದನ್ನು ಹೆಲ್ದಿಯಾಗಿ ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಇದು ಚಿಕ್ಕ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಇದು. ಸೊ ಹಂಗಾಗಿ ಔಟ್ಸೈಡ್ ತಿನ್ನೋದಕ್ಕಿಂತ ಮನೇಲೇ ಮಾಡ್ಕೊಂಡು ತಿಂದರೆ ಸ್ವಲ್ಪ ಹೆಲ್ದಿಯಾಗಿರುತ್ತೆ ಆ್ಯಂಡ್ ಕ್ಲೀನಾಗಿ ಮಾಡ್ಕೋಬೋದು. ಹೊರಗಡೆ ಯಾವ ಥರ ಮಾಡಿರ್ತಾರೋ ಏನೋ ಅಂತ ನಾವು ನೋಡಿರೋಣ. ಸೊ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು. ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ಇವಾಗ ಹೇಳ್ತೀನಿ. ಫಸ್ಟ್ ಒಂದು 4-5 ನಿಮಗೆ ಎಷ್ಟು ಆಲೂಗಡ್ಡೆ ಬೇಕಷ್ಟು ತೊಗೊರಿ. ನಾನಿಲ್ಲಿ ಇಬ್ಬರಿಗೆ ಆಗೋ ಅಷ್ಟು ಮಾಡ್ತಿದ್ದೀನಿ. ಸೊ ನಾನಿಲ್ಲಿ 4-5 ಆಲೂಗಡ್ಡೆ ತೊಗೊಂಡಿದ್ದೀನಿ. ಅದು ಸ್ವಲ್ಪ ಉದ್ದ ಇರಬೇಕು, ಅಗಲನೂ ಇರಬೇಕು. ಯಾಕಂದರೆ ಫ್ರೆಂಚ್ ಫ್ರೈಸ್ ಯಾವತ್ತೂ ಉದ್ದುದ್ದ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಚೆನ್ನಾಗಿರೋ ಆಲೂಗಡ್ಡೆನ ತೊಗೊಳ್ಳಿ. ಅದನ್ನು ಚೆನ್ನಾಗಿ ಮೇಲಿರೋ ಸಿಪ್ಪೆ ತೆಗೆದುಬಿಟ್ಟು ನಾನು ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ಉದ್ದದಾಗಿ ಸ್ವಲ್ಪ ಮೀಡಿಯಮ್, ತುಂಬ ತೆಳ್ಳಗೂ ಅಲ್ಲ, ಆ ಥರ ಕಟ್ ಮಾಡ್ಕೋಬೇಕು ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ. ಯಾಕಂದರೆ ಎಣ್ಣೆನಲ್ಲಿ ಹಾಕಿದ ಕೂಡಲೇ ಅದು ಫುಲ್ ಮುದ್ದುಡೆ ಆದಂಗಾಗಿ ಚಿಕ್ಕದಾಗಿಬಿಡುತ್ತೆ. ಸೊ ಹಾಗಾಗಿ ಈ ಥರ ಒಂದೊಂದೇ ಫುಲ್ ಚೆನ್ನಾಗಿ ಹೆಚ್ಕೊತಿದ್ದೀನಿ. ನಾನು ಇವಾಗೆಲ್ಲ ಆಲೂಗಡ್ಡೆನೇ ಹೆಚ್ಕೊಂಡಿದ್ದೀನಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಅದನ್ನು ಒಂದು ಪಾತ್ರೆಯಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ 2 ಸಲ ಇಲ್ಲ 3 ಸಲ ಚೆನ್ನಾಗಿ ವಾಶ್ ಮಾಡಿ ವಾಶ್ ಮಾಡಿದ ಮೇಲೆ ಅದನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊತಿದ್ದೀನಿ. ಇವಾಗ ಗ್ಯಾಸ್ ಮೇಲೆ ಏನೋ ಒಂದು ಪಾತ್ರೆನೇ ಬಿಸಿ ಮಾಡೋಕ್ಕಿತ್ತು, ಅದಕ್ಕೆ ನೀರು ಹಾಕ್ಕೊತಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತಿದ್ದೀನಿ. ಇದನ್ನು ಒಂದು 10 ನಿಮಿಷ ನೀರು ಕುದಿಲಿಕ್ಕೆ ಬಿಡಬೇಕು. ಇವಾಗ ನೀರು ಚೆನ್ನಾಗಿ ಕುದೀತಿದೆ. ಸೊ ಇದಕ್ಕೆ ಆವಾಗಲೇ ಹೆಚ್ಚಿ ತೊಳೆದು ಇಟ್ಕೊಂಡಿದ್ವಲ್ಲ ಆಲೂಗಡ್ಡೆ, ಸೊ ಅದನ್ನು ಹಾಕ್ತಿದ್ದೀನಿ. ಇದನ್ನು ತುಂಬ ಹೊತ್ತು ಬೇಯಿಸೋಕ್ಕೆ ಹೋಗ್ಬಾರ್ದು, ಜಸ್ಟ್ ಸಾಫ್ಟ್ ಆಗಬೇಕು. ಕೈಯಲ್ಲಿ ಮುಟ್ಟು ನೋಡಿದರೆ ಮುರಿತಿರಬೇಕು. ಸೊ ಆ ಥರ ಆಗಬೇಕು. ಇನ್ ಕೇಸ್ ನಿಮಗೆ ಆ ಥರ ಬೇಯಿಸೋಕ್ಕಾಗಲಿಲ್ಲ ಅಂದರೆ ನೀರು ಕುದೀತಿರುವಾಗಲೇ ಹಾಕ್ಬಿಟ್ಟು ಒಂದು 2 ಮಿನಿಟ್ಸ್ ಬಿಟ್ಟು ಆಫ್ ಮಾಡಿ ಕ್ಲೋಸ್ ಮಾಡಿಡಿ, ಸಾಫ್ಟ್ ಆಗುತ್ತೆ. ಸೊ ನಾನಿಲ್ಲಿ ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಬೇಯಿಸ್ಕೊತಿದ್ದೀನಿ. ನನಗಿಷ್ಟೆಲ್ಲ ಆಗಲ್ಲಪ್ಪ ಅಂತ ಅಂದರೆ ನೀರು ಕುದ್ದ ಮೇಲೆ ಹಾಕ್ಬಿಟ್ಟು ಒಂದು 2 ಮಿನಿಟ್ಸ್ ಬಿಟ್ಟು ಗ್ಯಾಸ್ ಆಫ್ ಮಾಡಿದರೆ ಸಾಕು. ಇವಾಗ ಚೆನ್ನಾಗಿ ಬೆಂದಿದೆ. ಅದನ್ನು ಐಸ್ ಹಾಕಿರೋ ಅಂಥ ನೀರಲ್ಲಿ ನಾನು ಅದನ್ನು ತೆಗೆದುಬಿಟ್ಟು ಹಾಕ್ತಿದ್ದೀನಿ. ಯಾಕಂದರೆ ಚೆನ್ನಾಗಿ ಸಾಫ್ಟ್ ಆಗುತ್ತೆ, ಗ್ರೇವಿನೆಸ್ ಬರುತ್ತೆ ಅಂತ ಅಂದು ಐಸ್ ಯೂಸ್ ಮಾಡ್ತಿರೋದು. ಸೊ ಐಸ್ ಇಲ್ಲ ಅಂದರೆ ನಾರ್ಮಲ್ ವಾಟ್ರಲ್ಲಿ ಕೂಡ ಹಾಕ್ಬೋದು. ಅದನ್ನೆಲ್ಲ ತೆಗೆದು ಇದಕ್ಕೆ ಹಾಕಿ ಒಂದು 2 ಮಿನಿಟ್ಸ್ ಬಿಟ್ಟು ತೆಗೆದು ಪ್ಲೇಟಲ್ಲಿ ಹಾಕ್ಕೊತಿದ್ದೀನಿ. ಆಲೂಗಡ್ಡೆನ ನೀರು ಇಳಿಯೋ ಅಂಥ ಪಾತ್ರೆನಲ್ಲೇ ಬಿಟ್ಟು ನಾನಿಲ್ಲಿ ಹಿಟ್ಟಿನ ಜಡಿ ಒಳಗೆ ಹಾಕಿದ್ದೀನಿ. ಯಾಕಂದರೆ ತುಂಬ ಆಲೂಗಡ್ಡೆ ಇದ್ವು ಅಂದು ಅದ್ರಲ್ಲಿ ಚೆನ್ನಾಗಿ ನೀರು ಇಳಿಯುತ್ತೆ ಅಂತ ಅಂದ್ಬಿಟ್ಟು. ಸೊ ಈ ಕಡೆ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಕೋಬೇಕು. ಸೊ ಗ್ಯಾಸ್ ಆನ್ ಮಾಡಿಬಿಟ್ಟು ಪಾತ್ರೆನಲ್ಲಿ ಎಣ್ಣೆ ಕಾಯೋಕ್ಕೆ ಇಡ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಎಣ್ಣೆ ಕಾದಿದೆ. ಅದಕ್ಕೆ ಆಲೂಗಡ್ಡೆ ನೀರು ಇಳಿಯೋಕ್ಕೆ ಬಿಟ್ಟಿದ್ವಲ್ಲ ಅದನ್ನು ತಗೊಂಡು ಹಾಕ್ತಾಯಿದ್ದೀನಿ. ನೀವು ಎಷ್ಟು ಬೇಕಾದರೂ ಹಾಕ್ಬೋದು. ಆ ಪಾತ್ರೆದ್ಮೇಲೆ ಎಷ್ಟು ಅಷ್ಟು ಸಿಂಗಲ್ಲೇ ಹಾಕ್ಬೇಕಂತ ಏನಿಲ್ಲ, ಅಷ್ಟು ಹಾಕಿದರೂ ಕೂಡ ಬಿಡಿ ಆಗುತ್ತೆ. ಸೊ ಅದನ್ನು ತೆಗೆದುಬಿಟ್ಟು ಒಂದು ಪಾತ್ರೆನಲ್ಲಿ ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಅಚ್ಕಾರದ ಪುಡಿ ಮತ್ತು ಸಣ್ಣ ಉಪ್ಪು ಬರುತ್ತಲ್ಲ ಅದನ್ನೇ ಹಾಕ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ನಾನು ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳೋದ್ರಿಂದ ಉಪ್ಪು ಖಾರ ಪುಡಿ ಚೆನ್ನಾಗಿ ಫ್ರೆಂಚ್ ಫ್ರೈಸ್ಗೆಲ್ಲ ಆಲೂಗಡ್ಡೆಗೆಲ್ಲ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ನೋಡಿದ್ರಲ್ಲ ಯಾವ ರೀತಿ ಮಾಡಿದೆ ಅಂತ. ತುಂಬ ಈಸಿ ಕೂಡ, ಸ್ವಲ್ಪ ಪ್ರೊಸೆಸ್ ಜಾಸ್ತಿ, ಬಟ್ ಚೆನ್ನಾಗಿರುತ್ತೆ. ಸೇಮ್ ಶಾಪಲ್ಲಿ ಸಿಗೋ ಥರನೇ ಈ ಥರ ಒಳ್ಳೆ ವೀಡಿಯೋಗಳನ್ನ ನಾನು ಯೂಟ್ಯೂಬ್ ಚಾನಲಲ್ಲಿ ಹಾಕ್ತಿರ್ತೀನಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಹಾಕ್ತಿರ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.